ಕೋಮಾದಲ್ಲಿದ್ದಾರೆ ಅಣ್ಣ. ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ. 6 ತಿಂಗಳಾದ್ರೂ ಆಗ್ಬೋದು, 6 ವರ್ಷ ಆದ್ರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ನೋಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಎಲ್ಲ ಸ್ಟೇಷನ್ಲೂ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನೊಂದು 2-3 ದಿವಸ ಅಣ್ಣ ಎಲ್ಲೇ ಇದ್ರೂ ಹಿಡ್ದಾಕ್ತೀವಿ ಅಣ್ಣ. ಅವನ ಫೋಟೋ ಏನಾದರೂ ಇದ್ದರೆ ಕೊಡ್ತೀರಾ? ಹೋಗೋ. ನಿಮ್ ಕಮಿಷನರ್ನ ಕೇಳಿದೆ ಅಂತ ಹೇಳೋ. ಆಯ್ತು. ನನ್ ಏರಿಯಾದಲ್ಲಿ ನಾನ್ ಕಬಡ್ಡಿ ಕ್ರೀಡಾಕೂಟ ಉದ್ಘಾಟನೆ ಮಾಡೋ ಜಾಗದಲ್ಲಿ ನನ್ ತಮ್ಮನ್ನ ಹೊಡೆದು ಹೋಗಿದಾನಂದ್ರೆ ಆ ನನ್ ಮಗನಿಗೆ ಎಷ್ಟು ಮೀಟರ್ ಇರ್ಬೇಕು? ಯಾರವನು? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ತೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಭಟ್ನ? ಯಾರವನ? ನೋಡು ನೋಡು, 24 ಗಂಟೆನಿಂದ ಫೋನ್ ಹುಡ್ಕೋತಾನೆ ಇದೆ. ಹಾಸನ, ಹಾವೇರಿ, ಚಿತ್ರದುರ್ಗ, ಗದಗ, ರಾಯಚೂರು, ಬೆಳ್ಳಾರಿ, ಬಾಗಲಕೋಟೆ, ಬೀದರು, ಬೆಳಗಾಮು, ಹುಬ್ಳಿ, ದಾವಣಗೆರೆ ಎಲ್ಲ ಕಡೆನಿಂದ 27 ಜಿಲ್ಲೆನಿಂದ ಫೋನ್ ಬರ್ತಾನೆ ಇದೆ. ಅಣ್ಣ, ನಿಮ್ ತಮ್ಮನ್ನ ಯಾರೋ ಹುಡುಕಿದಾರಂತಲ್ಲ, ಅವನನ್ನ ಎಲ್ಲೇ ಇದ್ರು ನಾವೇ ಹುಡುಕಿ ಅವನ್ ತಲೆ ತೆಗೆದು ನಿನ್ ಕಾಲ್ ಕೆಳಗಡೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವನ್ ನೋಡಿದ್ರೆ ಸಿಂಪಲ್ ಆಗಿ ಒಂದು ಫೋಟೋ ಕೊಡಿ, ಆಮೇಲೆ ಅವನ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನ್ ಆಟ ಆಡ್ತಾ ಇದ್ದಾನ? ಅವನಿಗೆ ಹೇಳೋ, ಈ ಅಪ್ಪಾಜಿ ಗೌಡ ಹಣೆ ಮೇಲಿರೋ ರಾಮನ ಬೊಟ್ಟು ಅಳಿಸಿದ್ರೆ ಒಳಗ್ ರಾವಣ ಇನ್ನೂ ಜೀವಂತವಾಗೇ ಇದ್ದಾನೆ. ಹಳೆ 10 ವರ್ಷದ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೀಟ್ ಆಗುತ್ತೆ. ನೋಡ್ತಾನಾ? ಇಡೀ ಬೆಂಗಳೂರಿನ ನಡುಗಿಸ್ಬಿಡ್ತೀನಿ. ನನ್ನ ಹಳೆ ದುಶ್ಮನ್ಗಳ ಎಲ್ಲಾ ಫೈಲ್ಸ್ ಓಪನ್ ಆಗ್ಬೇಕು. ಅರ್ಥ ಆಯ್ತಲ್ಲ? ನನ್ ತಮ್ಮನಿಗೆ ಒಂದು ನಾಯಿ ಕಚ್ಚೋದಕ್ಕೆ ನಾನು ಬಿಟ್ಟಿಲ್ಲ, ಅಂತದ್ರಲ್ಲಿ ಆ ನನ್ ಮಗನ್ನ ಎಷ್ಟಾಯ್ತು? 50 ರೂಪಾಯಿ ಸರ್. ತೊಳಿ. ಈ BK ಹಾಸ್ಟೆಲ್ ನೋಡ್ಕೊಂತಿರೋ ಕ್ಯಾಂಡಿಡೇಟು ಹೆಂಗವನೋ ಏನೋ. ಆಲ್ ದ ಬೆಸ್ಟ್ ಅಶೋಕ. ಅದ್ಭುತ ಅದ್ಭುತ. ಗೌರು, ಸ್ವಲ್ಪ ನಿನ್ನ ಮುಖ ತೋರು. ಹೋಗಿ ಯಜಮಾನ್ರೆ. ಚೆನ್ನಾಗಿದೀಯಾ? ಸರೋಜ ಹೇಳ್ತಾ ಇದ್ಲು, ನಿನ್ನ ಗಂಡ ದಿನ ರಾತ್ರಿ ಎಲ್ಲ ಮನೆಗೆ ಬರಲ್ವಂತ. ದಿನ ರಾತ್ರಿ ರೈಲ್ವೆ ಸ್ಟೇಷನ್ ಕಾಯಕ್ ಹೋಗ್ತಾನೆ. ಮತ್ತೆ ಮನೆ ಕಾಯೋರು ಯಾರಂತೆ? ಹೋಗಿ ಯಜಮಾನ್ರೆ. ನಿನಗೇನಾದ್ರೂ ಭಯ ಆದ್ರೆ ಮಿಸ್ ಕಾಲ್ ಹಾಕು ಅಂತ ಹೇಳೋವಷ್ಟ್ರಲ್ಲಿ ಯಾವನ ಬಂದು ಒಂಟಿ ಸೀನ್ ಹಾಕ್ಬಿಟ್ಟ. ಅಕ್ಕ, ಇಲ್ಲಿ ಮಾರ್ಕಂಡ ಅಂತ ಕರ್ಸ್ಕೊಡೋರು ಯಾರೋ ಇದ್ದಾರಂತಲ್ಲ, ಅವ್ರು ಎಲ್ಲಿದ್ದಾರ ಅಕ್ಕ? ಸಾವಿನ ಮನೆಗ್ ಬಂದು ಎಣ ಎಲ್ಲಿ ಅಂತ ಕೇಳ್ದಂಗಾಯ್ತು. ಇಲ್ಲೇ ನಿಂತಿಲ್ವಾ? ಸಾರಿ ಸಾರ್, ನೀವು ಅಂತ ಗೊತ್ತಿರ್ಲಿಲ್ಲ. ತುಂಬಾ ವಯಸ್ಸಾಗಿರುತ್ತೆ, ಕಣ್ಣು ಗ್ಲಾಸಸ್ ಹಾಕೋತಾರೆ, ತಲೆ ತುಂಬಾ ಬಿಳಿ ಕೂದಲಿರುತ್ತೆ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಹಿಂಗಿದಿರಲ್ಲ ಸಾರ್. ಹೆಂಗ ಇನ್ನ ಹೆಂಗಿರ್ಬೇಕಿತ್ತ? ಮ್ಯಾಟ್ರೇನು ಸಾರ್? ನಿಮ್ ತಾತ ರಂಗನಾಥ್ ಶೆಟ್ರು ಲೆಟ್ರು ಕೊಡೋ ಕೇಳಿದ್ರು ಸಾರ್. ಕೊಡು ಮತ್ತೆ. ಅಯ್ಯೋ ಸಾರ್. ಏನು ಸಾರ್? ಸಾರ್, ಈ ಲೆಟರ್ ಕೊಟ್ರೆ ರೂಮ್ ಕೊಡ್ತಾರೆ ಅಂತ ಹೇಳಿದ್ರು, ನೀವು ನೋಡಿದ್ರೆ ಲೆಟರ್ ಅರ್ಧ ಹಾಕ್ಬಿಟ್ರಲ್ಲ ಸಾರ್. ಕೊಡ್ತಾ ಇದ್ರು ಅವ್ರು, ನಾನಲ್ಲ ಸಾರ್. ನನ್ ಮೊಮ್ಮಗ ತುಂಬಾ ಒಳ್ಳೆಯವನು, ದಾನ, ವೀರ, ಶೂರ, ಕರ್ಣ, ಅಂಬರೀಷ ಬಿಟ್ರೆ ನೆಕ್ಸ್ಟ್ ಇವನೇ ಅಂತ ಹೇಳಿದ್ರು. ಪ್ಲೀಸ್ ಯೋಚನೆ ಮಾಡಿ ಸಾರ್. ನೋಡ್ ಬರ್ರಿ, ಅದೇನಿದ್ರು ಅವ್ರ ಫೀಲಿಂಗ್ಸ್, ನಂದೇನಿದ್ರು ರೂಲ್ಸ್. ನಿನಗೆ ಇಲ್ಲಿ ಜಾಗ ಬೇಕು ಅಂದ್ರೆ 2 ಕಂಡೀಷನ್. ಏನ್ ಸಾರ್? ಕಂಡೀಷನ್ ನಂಬರ್ 1, ನೀನು ನನಗೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ಬೇಕು ಸಾರ್. ಕಂಡೀಷನ್ ನಂಬರ್ 2, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಸಾರ್. ಇರಂಗಿದ್ರೆ ಇರು, ಮರಿ ಇಲ್ಲ ಅಂದ್ರೆ ಬಿಟ್ಟು ಹೋಯ್ತಾ ಇರು. 1 ಸೆಕೆಂಡ್ ಸಾರ್. ಫಸ್ಟ್ ತಿಂಗಳದು ಸಾರ್. ಸರಿ. ಏನೋ ಸ್ಟೂಡೆಂಟಾ? ಗ್ರಾಜುಯೇಟ್ ಸಾರ್. ಇಲ್ಲಿ ಬಂದಿದ್ದು ಲವ್ ಮಾಡಕ್ಕೆ ಅಲ್ಲ, ಕೆಲಸ ಹುಡ್ಕಕ್ಕೆ ಸಾರ್. ಸಾರ್, ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರು ಸಾರ್. ಮತ್ತೇನೋ ಒಳ್ಳೆ ಕಾಲೇಜ್ ಹುಡುಗರ ತರ ಮಿಟ್ಮಿಟೆ ಕಾಲ ಡ್ರೆಸ್ ಹಾಕ್ಬಿಡಿ ಸಾರ್. ನಾಳೆ ದಿವಸ ಕೆಲಸ ಸಿಕ್ಕಾದ್ಮೇಲೆ ಹಾಕೊಳಕ್ಕಾಗಲ್ವಲ್ಲ, ಅದಕ್ಕೆ ಇವಾಗಲೇ ಯೂಸ್ಫುಲ್ ಆಗಿರೋಣ ಅಂತ. ನೀನ್ ಯೂತ್ ಹಂಗಿದ್ರೆ ನಾವೇನು ತೂತು ಯೂತೆ ಸಾರ್. ಅಲ್ಲಿದೆಯಲ್ಲ ಅದೇ ರೂಮ್ ಹಾಕ ಹೋಗು. ಮುದ್ದಾದ ಹುಡುಗಿ ಹುಡ್ಕೊಂಡು ಮೈಸೂರಿಗೆ ಬಂದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲಪ್ಪ.
ಅಣ್ಣ ಒಂಟಿ ಸರ್ ಟೀ ತೊಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಏನ್ ಎಸ್ಸೋ ನಿನ್ನ ಮಕ ನಾಯಿ ನೆಕ್ಕ ಏನ್ ನಿನ್ಗೆ ಬರ್ಬಾರ್ದು ಮಲಗ್ರ ಬಂದಿರೋದು? ನೀನ್ ಹಾಳಾಗೋದಲ್ದೆ ಚಿಕ್ಕ ಮಕ್ಕಳನ್ನ ಹಾಳು ಮಾಡ್ತೀಯಲ್ಲ. ನಾಚಿಕೆ ಮಾನ ಮರ್ಯಾದೆ ಸೂಡು ಸ್ವರ್ಣೆ ಏನು ಇಲ್ವಾ ನಿನ್ಗೆ? ಓಹೋ ಅಮ್ಮ ಅವ್ರಿಗೆ ಮಾಧುರಿ ದೀಕ್ಷಿತ್ ಫೀಲು. ಭರತನಾಟ್ಯಮು ಕಥಕಲಿ ಕುಚುಪುಡಿ ದೊಂಬ್ರಾಟ ಎಲ್ಲದ್ರಲ್ಲಿ ಎಕ್ಸ್ಪರ್ಟ್ ತಾವು. ನಿನ್ಗೆ ಹಂಗು ಡಾನ್ಸ್ ಮಾಡೋ ಆಸೆ ಇದ್ರೆ ನಿಮ್ಮ ಮನೇಲಿ ಕುಣಿ, ಇಲ್ಲ ಯಾವ್ದನ್ನ ಟಿವಿ ಪ್ರೋಗ್ರಾಮ್ ಅಲ್ಲಿ ಕುಣಿ. ಅದನ್ನ ಬಿಟ್ಟು ಬೀದಿಯಲ್ಲ ನೀನ್ ಕುಣಿತಾ ಇದೀಯಾ? ಏನ್ ಬೆಪ್ತ ಕಡಿತಾರ ಹಂಗ್ ನೋಡ್ತಾ ಇದ್ಯಾ? ಹೇಳೋರು ಕೇಳೋರು ಯಾರು ಇಲ್ವಾ ನಿನ್ಗೆ? ಒಂದ್ ಟೀ ಬಂದ್ ಕೊಡ್ಸ್ಬಿಡಿ ಮಕ್ಳಿಗೆ ಇಷ್ಟೊಂದು ಗೋಳಿಕೊಂತ ಇದೆಯಲ್ಲ. ಮೊದ್ಲೇ ಸ್ಲಮ್ ಹುಡುಗರು ಅವ್ರ ಅಪ್ಪ ಅಮ್ಮನ ಹತ್ರ ಸರಿ ಕಾಸು ಇರುತ್ತೋ ಇಲ್ವೋ? ನಾಳೆ ದಿನ ಜ್ವರ ಆಗಿರೋ ಬಂದೇನಾದ್ರೆ ಚಿಕ್ಕಮ್ಮೆ ಆದ್ರೆ ಬಂದು ಪರಿಹಾರ ಕೊಡ್ತೀಯ ನೀನು? ಆಗ ಇಲ್ಲಿ ನಿಂತಿದ್ದಾನಲ್ಲ ಈ ಗ್ರಾಸ್ತ, ಎಂಟಿಗೆ 1 ಗಂಟೆಗೆ ಬದನೆಕಾಯಿ ತಂದ್ಬಿಡ್ತೀನಿ ಅಂತ ಹೇಳಿರ್ತೇನೆ. ನೀನ್ ಕಿತ್ತೋಗಿರೋ ಡಾನ್ಸ್ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಹೋಗೋಷ್ಟ್ರಲ್ಲಿ 3 ಗಂಟೆ ಆಗಿರುತ್ತೆ. ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆದ್ರೆ ಬೆಳಗಾನ ಹರಿಕತೆ ಭಜನೆ ಅರ್ಚನೆ ಪೂಜೆ, ಬೆಳಗ್ಗೆ ಅಷ್ಟರಲ್ಲಿ ಡಿವೋರ್ಸ್, ಮಕ್ಳು ಬೀದಿಗೆ ಬರ್ತವೆ. ಅಯ್ಯೋ ಪಾಪಿ, ಒಂದ್ ಮನೆನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಮನೆ ಹಳ್ಳಿ ನೀನು. ಸಿನಿಮಾಗಳು ನೋಡೋದು, ಇಲ್ಲಿ ಬಂದು ಅವತಾರಗಳು ಆಡೋದು. ಔಟ್ ಡರ್ಟಿ ರೈನ್ ಡಾನ್ಸ್. ಅಲ್ಲ, ನಾನು ಚಿಕ್ಕ ವಯಸ್ಸಿಂದ ಏನೇನೆಲ್ಲ ಸ್ವೀಟ್ಸ್ ತಿಂದಿದ್ದೀನಿ. ಆದರೆ ಆವತ್ತು ಅವ್ನು ಕೊಡ್ಸೋ ಜಿಲೇಬಿ ಮಾತ್ರ ಯಾಕೆ ಅಷ್ಟೊಂದು ಸ್ವೀಟ್ ಆಗಿತ್ತು? ಅವ್ನು ನನ್ನ ಪಕ್ಕ ಇದ್ದ ಅಂತನಾ, ಅಥವಾ ನಾನು ಅವನ ಪಕ್ಕ ಇದ್ದೆ ಅಂತನಾ? ನನ್ಗೆ ಯಾಕೆ ಅವನು ಅಷ್ಟೊಂದು ನೆನಪಾಗ್ತಿದ್ದಾನೆ? ಫ್ಯಾನ್, ನಿಮ್ಮ ಅಭಿಮಾನಿ ರೀ ನಾನು. ಅಂಜಲಿ, ಬಾ ಬಾ. ತನ್ನಿನ್ನಾನೆ ನಾನೇನಾ, ತನ್ನಿನ್ನಾನೆ ನಾನೇನಾ, ನಾನೇನಾ, ತಾನೇನ ನಾನೇನಾ, ತಾರಿರೀರ ನಾನೇನಾ, ತನ್ನಾನೆ ನಾ. ಪುಟ್ಟಿ, ನೀನು ಆ ದೇವ್ರ ಫೋಟೋ ನೋಡಿದ್ಯಾ ಅಲ್ಲ? ಆ ದೇವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಯಾವುದೋ ರೂಪದಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಹಾಗೆ ಇನ್ನೊಂದು ಸ್ವಲ್ಪ ದಿವಸ ಈ ಅಮ್ಮನೂ ನಿನ್ನ ಕಣ್ಣಿಗೆ ಕಾಣಿಸಲ್ಲ, ಆದರೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನಿಂಗೆ ಆಶೀರ್ವಾದ ಮಾಡ್ತೀನಿ. ನೀನು ನಾನಿಲ್ಲ ಅಂತ ನೀನು ಅಪ್ಪನ ಗೋಳೆ ಕೊಡೋದು, ತೊಂದರೆ ಕೊಡೋದು, ಇದೆಲ್ಲ ಮಾಡಬಾರ್ದು. ಹ್ಞೂ ಅಮ್ಮ. ತನ್ನಾನೇನಾ, ತನ್ನಾನೇನಾ, ತನ್ನಾನೇನಾ,
ಹೋಗೋದು ಅಪ್ಪಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೇಗೋ ಕಷ್ಟಪಟ್ಟು ಒಪ್ಸಿದ್ದೀನಿ. ನೋಡು, ದಿನಕ್ಕೆ ಒಂದ್ಸಲನಾದ್ರೂ ನೀನು ಅಪ್ಪನ ಜೊತೆ ಫೋನಲ್ಲಿ ಮಾತಾಡ್ಬೇಕು. ಹ್ಞೂ ಅಕ್ಕ, ಮರಿಬಾರ್ದು. ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಗೊತ್ತಿದೆ. ಏನಿದೆ? ನಾನು ಅರೇಂಜ್ ಮ್ಯಾರೇಜೇ ಆಗೋದು. ನೀವು ತೋರ್ಸಿದ ಹುಡುಗನ ಜೊತೆನೆ ನಾನು ತಾಳಿ ಕಟ್ಸ್ಕೊತೀನಿ, ಸರಿನಾ? ಪ್ರಾಮಿಸ್ ಅಪ್ಪ, ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ಹಲೋ, ಈ ಕಡೆಯಿಂದ ಒಳ್ಳೆ ಹುಡುಗ ಮಾತಾಡ್ತಾ ಇರೋದು, ಆ ಕಡೆಯಿಂದ ತಾವ್ಯಾರು? ನಾನು ಅಂಜಲಿ ಮಾತಾಡ್ತಾ ಇದ್ದೀನಿ. ಅಂಜಲಿ? ಯಾವ ಅಂಜಲಿ? ಏಯ್ ಪಾನಿಪುರಿ, ಏನ್ರಿ ಬಡವ್ರು ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಏನ್ರಿ ಸಮಾಚಾರ? ನಿಮ್ ಜೊತೆ ಏನೋ ಮಾತಾಡ್ಬೇಕಿತ್ತು. ಎಲ್ಲಿದ್ದೀರಾ? ಅರೇ, ನಿಮ್ಮೂರ್ ಸೀತಾರಾಮನ್ ದೇವಸ್ಥಾನದಲ್ಲಿದ್ದೀನಿ, ಮ್ಯಾಟ್ರಿಗೆ ಬನ್ನಿ. ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು. ಮಾತಾಡಿ ತಾವೆಲ್ಲಿದ್ದೀರಂತ ಹೇಳಿದ್ರೆ ಪ್ರತ್ಯಕ್ಷ ಆಗೋಯ್ತೀವಿ. ಇಲ್ಲ, ನೀವು ಅಲ್ಲೇ ಇರಿ, ನಾನೇ ಬರ್ತೀನಿ. ಹಂಗಳ ಅಂತೂ ನಮ್ಮ ಹುಡುಗಿ ನಾನು ಹುಡ್ಕೊಂಬರಂಗ ಆಗೋದ್ಲು. ಥ್ಯಾಂಕ್ ಯು ರಾಮಣ್ಣ. ರೇ ಅಂಜಲಿ ಅವರೇ, ನಾವಿಲ್ಲಿದ್ದೀವಿ. ಏನೋ ಕೈ ಮುಕ್ಕೋ ಬತ್ತೀರಾ? ಹೋಗಿ ಹೋಗಿ. ಹಾ, ಸೈಡ್ ಆಂಗಲ್ ಅಲ್ಲಿ ನಮ್ಮ ಪಕ್ಕದ ಮನೆ ಹೆಂಗ್ ತಮ್ಮ ಇದ್ದಂಗೆ ಅವಳಲ್ಲಪ್ಪ. ಇರ್ರೇ, ನಾನು ಬರ್ತೇನೆ. ಶ್ರೀರಾಮಚಂದ್ರ ರಘುಕುಲ ತಿಲಕ ಸೂರ್ಯವಂಶ ಸಂಜಾತ ಜಗತ್ರಕ್ಷಕನೇ ರಕ್ಷಮಾಂ ರಕ್ಷಮಾಂ ತಂದೆ. ಜಯ ಜಯ ರಾಮ್ ಸೀತಾರಾಮ್, ಜಯ ಜಯ ರಾಮ್ ಸೀತಾರಾಮ್, ಜಯ ಜಯ ರಾಮ್. ಓಂ ಶ್ರೀರಾಮಚಂದ್ರ. ಆ ಕಡೆ ತಗೊಳ್ಳಿ. ಈ ಕಡೆ ಸ್ವಾಮಿ. ಸ್ವಾಮಿಗಳೇ. ಒಳ್ಳೇದಾಗಲಿ, ತಗೊಳ್ಳಿ. ಕಾಸ್ಗೀಸೇನು ಹಾಕಲ್ವಾ? ಏನು ಜನನ ಏನೋ ಪೂಜಾರಿಗೆ ಮರ್ಯಾದೆನೇ ಇಲ್ದಂಗೆ ಆಗೋಯ್ತು. ಬೆಳಿಗ್ಗೆಯಿಂದ ಗಂಟೆ ಅಲ್ಲಾಡಿಸ್ತಾನೆ ಇದ್ದೀನಿ, ಕಾಸೇ ಬೀಳ್ತಾನೆ. ನಾನು ಇವಳಿಂದೆ ಅಲಿತಾ ಇದ್ದೀನಿ. ಇವಳು ನೋಡಿದ್ರೆ ಕಂಬ ಸುತ್ತೋಕೋಯ್ತವಳೆ. ಏನು ದೇವ್ರೆ, ನನ್ನ ಲವ್ವಲ್ಲಿ ಒಂಚೂರು ಪ್ರೋಗ್ರೆಸ್ಸೇ ಇಲ್ವಾ? ಅಯ್ಯೋ. ಓಕೆ, ಸರಿ ಬಾಸ್. ಐ ಲವ್ ಯು. ನೋಡಿ, ದೇವ್ರ ಮುಂದೆ ನಿಂತಿದ್ದೀವಿ, ಸುಳ್ಳು ಹೇಳಬಾರ್ದು. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಹೇಳಬೇಕು ಅನ್ಕೊಂಡಿದ್ದೆ, ಆದರೆ ಯಾಕೋ ಇವತ್ತು ಮನ್ಸಲ್ಲಿರೋದನ್ನ ಮುಚ್ಚಿಡೋಕ್ಕಾಗಲಿಲ್ಲ. ಹೇಳಬೇಕು ಅನ್ನಿಸ್ತು, ಅದಕ್ಕೆ ಪ್ರಪೋಸ್ ಮಾಡಿದೆ. ನೋಡಿ, ನಿಮ್ಮ ಮೇಲೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗಿದೆ. ಈ ಜನ್ಮದಲ್ಲಿ ನಿಮ್ಮನ್ನ ಬಿಟ್ಟು ಇನ್ಯಾರನ್ನೂ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ನನ್ನ ಮೇಲೆ ಲವ್ ಆಗೋ ತನಕನೂ ಕಾಯ್ತೀನಿ. ಅದು ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ. ನಿಮ್ಮ ತಂದೆ ತಾಯಿ ಫ್ಯಾಮಿಲಿ ಎಲ್ಲರನ್ನೂ ಒಪ್ಸೋ ಜವಾಬ್ದಾರಿ ನಂದು. ನಿಮಗೆ ನಾನು ಯಾವತ್ತು ಇಷ್ಟ ಆಗ್ತೀನೋ ಅವತ್ತು ಬಂದು ತಿಳಿಸಿ. ಅವತ್ತೇ ನಿಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡ್ತೀನಿ. ನೋ ಪ್ರಾಬ್ಲಮ್, ಆರಾಮಾಗಿ ಯೋಚನೆ ಮಾಡಿ. ಸದ್ಯಕ್ಕೆ ಈ ಅಪ್ಲಿಕೇಶನ್ ತಗೊಳ್ಳಿ. ದೇವ್ರು ನಮ್ಮ ಮುಂದೆ ಇದ್ರು ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಏನು ಮುಂದೆ ಲೈಫಲ್ಲಿ ಯಾವತ್ತೂ ಈ ಥರ ಎಲ್ಲ ಪ್ರಪೋಸ್ ಮಾಡಬೇಡಿ. ನಾನು ಮದುವೆ ಆಗಬೇಕು ಅಂತ ಕನಸು ಏನಾದರೂ ಕಟ್ಟಿದ್ರೆ ದಯವಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡಿ. ಇಷ್ಟು ದಿನ ನನ್ನನ್ನು ರೇಗಿಸಿದ್ರಿ, ಫಾಲೋ ಮಾಡಿದ್ರಿ, ಇರಿಟೇಟ್ ಮಾಡಿದ್ರಿ, ಅದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೀನಿ. ನಿಮಗೆ ಕ್ಷಮಿಸಿದ್ದೀನಿ. ಆದ್ರೆ ಇನ್ನು ಮುಂದೆ ಲೈಫಲ್ಲಿ ನಂದೇ ಆದ ಜವಾಬ್ದಾರಿ ತುಂಬಾ ಇದೆ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನಿಮ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಅನ್ನೋದಿದ್ರೆ ಇನ್ ಯಾವತ್ತೂ ನನ್ನ ಲೈಫಲ್ಲಿ ಎಂಟ್ರಿ ಆಗಬೇಡಿ, ತೊಂದರೆ ಕೊಡಬೇಡಿ. ಇನ್ 1 ವರ್ಷ ಅಲ್ಲ, ಇನ್ 10 ವರ್ಷ ನಾನು ಹಿಂದೆ ಅಲ್ಲಿದ್ರು ನನ್ನ ಕೊನೆ ಉತ್ತರ ಇದೆ.
ಇದನ್ನೇ ಹೇಳಿ ಹೋಗ್ಬೇಕು ಅಂತ ಬಂದೆ. ಸರ್ ಬನ್ನಿ. ಶ್ರೀ ಚಂದ್ರಸೇನ ರಾಜ ಬಹದ್ದೂರ್, ಶ್ರೀ ಚೋಳರಾಜ ಬಹದ್ದೂರ್, ಶ್ರೀ ನರಸಿಂಹರಾಜ ಬಹದ್ದೂರ್, ಶ್ರೀ ರಾಜಶೇಖರ ರಾಜ್ ಬಹದ್ದೂರ್, ಶ್ರೀ ವರದರಾಜ ಬಹದ್ದೂರ್, ಶ್ರೀ ಕರ್ಮಯೋಗಿ ರಾಜ್ ಬಹದ್ದೂರ್, ಶ್ರೀ ಶಕ್ತಿರಾಜ್ ಬಹದ್ದೂರ್, ಶ್ರೀ ಕೃಷ್ಣರಾಜ ಬಹದ್ದೂರ್, ಶ್ರೀ 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 ಅಶೋಕ ರಾಜ ಬಹದ್ದೂರ್. Bahadur family is one among the royal families of India. ನಂಗೆ ಕನ್ನಡ ಬರುತ್ತೆ. 1646 ಶ್ರೀಮಂತ ಮನೆತನಗಳಲ್ಲಿ ಬಹಾದ್ದೂರ್ ಮನೆತನವು ಒಂದು. ಈ ಮನೆತನಕ್ಕೆ 600 ವರ್ಷದ ಇತಿಹಾಸವಿದೆ. ಅದರಲ್ಲಿ 346 ವರ್ಷಗಳು ನಮ್ಮ ವಂಶಸ್ಥರೇ ದಿವಾನರಾಗಿದ್ದರು. 1966ರಿಂದ ಈಚೆಗೆ ನಾನು ದಿವಾನನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಮನೆತನದ ಎಲ್ಲ ರಾಜಕಾರ್ಯಗಳು, ವ್ಯವಹಾರಗಳು, ಇವುಗಳ ಮೇಲ್ವಿಚಾರಣೆಯನ್ನು ನಾನೇ ನೋಡ್ಕೊಳ್ತಾ ಇದ್ದೇನೆ. ಇದು ಬಹಾದ್ದೂರ್ ಮನೆತನದ ವಂಶವೃಕ್ಷ. ಅಲ್ಲಿಂದ ಶುರುವಾಗಿ ಇಲ್ಲಿಗೆ ಬಂದು ನಿಂತಿದೆ. ಈ ವಂಶದಲ್ಲಿ ಈಗ ಉಳಿದಿರೋ 2 ಕುಡಿಗಳು ಅಂದರೆ ಇವರಿಬ್ಬರು. ಕೃಷ್ಣರಾಜ ಬಹಾದ್ದೂರ್ ಅವರ ಹಿರಿಯ ಪುತ್ರ ಸಿದ್ಧಾರ್ಥ ರಾಜ ಬಹಾದ್ದೂರ್ ದೊಡ್ಡ ಸಾಫ್ಟ್ವೇರ್ ಉದ್ಯಮಿ, ಲಂಡನ್ನಲ್ಲಿದ್ದರು. ಕಿರಿಯ ಪುತ್ರ ಅಶೋಕ ರಾಜ ಬಹಾದ್ದೂರ್ ಸದ್ಯಕ್ಕೆ ಈ ಮನೆತನದ ರಾಜಕಾರ್ಯಗಳನ್ನು ವಹಿಸಿಕೊಂಡಿದ್ದಾರೆ. ಸಕಲ ವಿದ್ಯಾಪಾರಂಗತರು. ಇವರ ವಿಷಯ ಹೇಳಬೇಕು ಅಂದ್ರೆ 1 ದಿವಸ ಸಾಕಾಗೋಲ್ಲ. ಆದ್ರಿಂದ ಇಲ್ಲಿಂದ ಮುಂದಕ್ಕೆ ನಾನೇನು ಹೇಳಲ್ಲ. ಇವರು ಈಗ ಎಲ್ಲಿದ್ದಾರೆ? ಊರು ಸುತ್ತೋಕ್ ಹೋಗಿದ್ದಾರೆ. What does it mean? The prince has gone for city rounds. Oh, city rounds. Yes. ಈಸ್ ಔಟ್ ಆಫ್ ಡೇಂಜರ್. ನಿದ್ರೆ ಮಾತ್ರ ಇನ್ನು 2 ಜಾಸ್ತಿ ತಗೊಂಡಿದ್ರು ಅವ್ರ ಪ್ರಾಣಕ್ಕೆ ಹಾನಿ ಆಗ್ತಾ ಇತ್ತು. ನಥಿಂಗ್ ಸೀರಿಯಸ್. ನೀವು ಸರಿಯಾದ ಸಮಯಕ್ಕೆ ತಿಳಿಸಿದ್ದೀರಿ. ನಿಮಿಷ ಡಾಕ್ಟರ್, ಹಿಲ್ ಬಿ ಫೈನ್ ಅಲ್ಲ ಸರ್? ಇನ್ನು 2 ದಿನ ಅವರು ಬೆಡ್ ರೆಸ್ಟ್ ತಗೋಬೇಕು. ನಾನು ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಹಿಲ್ ಬಿ ಆಲ್ ರೈಟ್ ಇನ್ 4 days. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಯಾ, ಥ್ಯಾಂಕ್ ಯು ವೆರಿ ಮಚ್. ನೋ ಪ್ರಾಬ್ಲಮ್. You're fine? Yeah. Can I take your 2 minutes? Yeah, sure bro. ಹೀಗೆ ಹೇಳ್ತಾ ಇದ್ದೀನಿ ಅಂತ ಡೋಂಟ್ ಬಿ ಅಫೆಂಡೆಡ್. ಬಾಬಿ ಇಸ್ ಎಕ್ಸ್ಪೆಕ್ಟಿಂಗ್ ಮನಿ ತಾನೆ. ಜಸ್ಟ್ ಥ್ರೋ ಇಟ್ ಆನ್ ಅವರ್ ಫೇಸ್ ಮ್ಯಾನ್. ಅದನ್ನ ಬಿಟ್ಟು ನೀನು ಯಾಕೆ ಸೂಸೈಡ್ ಮಾಡ್ಕೊತಾ ಇದೀಯಾ? ಸಿ, ಐ ಶುಡ್ಂಟ್ ಬಿ ಟಾಕಿಂಗ್ ಅಬೌಟ್ ಆಲ್ ದಿಸ್. ಐ ನೋ ದ್ಯಾಟ್. ಬಟ್ ಸ್ಟಿಲ್ ಬಿ ಪ್ರಾಕ್ಟಿಕಲ್ ಬ್ರೋ. ನಮ್ಮ ಆನ್ಸಿಸ್ಟರ್ಸ್ ಆರ್ ಆಲ್ ಲೆಜೆಂಡರೀಸ್ ಬಾಬ್.
ಇವ್ರು ಯಾರು ಜೀವನಕ್ಕೆ ಎದ್ರಕೊಂಡು ಸತ್ತವ್ರಲ್ಲ, ಲೈಫ್ ನ ಚಾಲೆಂಜ್ ಆಗಿ ತಗೊಂಡ್ ಬದುಕ್ದವ್ರು. ನೋ ಮ್ಯಾಟರ್ ವಾಟ್, ಜಸ್ಟ್ ಫೇಸ್ ಇಟ್ ಮ್ಯಾನ್. ಅದನ್ನ ಬಿಟ್ಟು ಸೂಸೈಡ್ ಮಾಡ್ಕೊಂತಾರ? ಲೆಸನ್, ನನಗ ಅಪ್ಪ ಅಮ್ಮ ಯಾರು ಇಲ್ಲ ಕಣೋ, ನನ್ಗಿರೋದೇ ನೀನೊಬ್ಬ. ಪ್ಲೀಸ್ ಡೋಂಟ್ ರಿಪೀಟ್ ಆಲ್ ದಿಸ್. ಐ ಆಮ್ ರಿಯಲಿ ಸಾರಿ ಕಣ. ಅಂದ್ರೆ ನಾನು ಅವಳಿಗೋಸ್ಕರ ಸೂಸೈಡ್ ಅಟೆಂಪ್ಟ್ ಮಾಡ್ಲಿಲ್ಲ ಕಣ. ನೆಸೆಸರಿ ಆದ್ರೂ ಏನಿತ್ತು? ನೋಡು, ನಮ್ಮ ಮುತ್ತಾತಂದಿರು, ತಾತ, ಅಪ್ಪ ಇವರೆಲ್ಲರೂ ಗಳಿಸ್ಕೊಂಡ್ ಮರ್ಯಾದೆನ ನನ್ನಿಂದ ಉಳಿಸ್ಕೊಂಡು ಹೋಗಕ್ಕಾಗ್ಲಿಲ್ವಲ್ಲ ಅನ್ನೋ ಒಂದೇ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಮಾಡ್ದೆ ಕಣೋ. ಬಹುದೂರ್ ಮನೆತನ ಸೊಸೆ ಬೇರೆ ಜೊತೆ ಓಡಲ್ದು ಅಂತ ಜನ ಆಡ್ಕೊಂಡ್ ಮಾತಾಡ್ತಾರೆ. ಅದನ್ನ ಕೇಳಿದಾಗ ಎಷ್ಟು ನೋವಾಗುತ್ತೆ ಗೊತ್ತಾ ಅಶು. ನಾನು ಹೇಳೋದಿಷ್ಟೇ, ಅಟ್ಲೀಸ್ಟ್ ನೀನಾದ್ರೂ ಒಬ್ಳು ಒಳ್ಳೆ ಸೊಸೆ ನಮ್ಮ ಮನೆತನ ಕರ್ಕೊಂಬ ಅಶು. ನಾನು ಮತ್ತೆ ಮಾಡಲ್ಲ. ಚಿಲ್, cheer up, listen, you get refreshed, 1 week London godba, everything will be fine, all right? Yes? Yes. Yeah, Suraj, I'll be there in a while. Hey, come soon, no? Yeah, we'll play a frame, I'll give you 20 handy. That's okay, you come soon, okay? Listen, hey, while coming, bring Sandy also, don't miss it, because all are waiting, okay? Bidla! Brother, and you give me a call before coming, okay? Hello? Bro, you there? Hello? ಬರೀ ಹೇಳಿದ್ರಂತೆ. ಕೂತ್ಕೊಳ್ಳಿ ತಾತ. ನೋಟ್ ಆನ್ ದ ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಮೈಸೂರು ಯೂನಿವರ್ಸಿಟಿ. ಹೇಳಿ. ಮೈಸೂರು ಯೂನಿವರ್ಸಿಟಿ, ಪಿಂಕ್ ಕಲರ್ ಡ್ರೆಸ್, VRL ಬಸ್, ಬ್ಯೂಟಿಫುಲ್ ಐಸ್, ಹಾರ್ಡ್ಲಿ 22 to 24 ಇಯರ್ಸ್ ಹುಡುಗಿ. ಏನಿಲ್ಲ, ಬೆಳಿಗ್ಗೆ ಒಂದು ಹುಡುಗಿ ನೋಡಿದೆ, ಲವ್ ಆಯ್ತು, ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಒಪಿನಿಯನ್ ಏನ್ ತಾತ? ಈಗ ತಾನೇ ನಿಮ್ಮ ಅಣ್ಣನ ಪರಿಸ್ಥಿತಿ ನೋಡಿದಿರಿ, ಇದೆಲ್ಲ ಬೇಕಾ? ಓ, ನಮ್ಮ ಅಣ್ಣನ ವಿಷಯದಲ್ಲಿ ನಮ್ಮ ಕಡೆಯಿಂದ ಏನ್ ತಪ್ಪಾಯ್ತು? ಏನಿಲ್ಲ, ಸುಂದರವಾದ ಹುಡುಗಿ, ಒಳ್ಳೆ ಮನೆತನ ಅಂತ ಹುಡುಗಿನ ತಂದ್ಕೊಂಡ್ವಿ. ಆದರೆ ಆ ಹುಡುಗಿ ಬಗ್ಗೆ ವಿಚಾರಿಸ್ಲಿಲ್ಲ, ಅದೇ ಎಡವಟ್ಟಾಯ್ತು. ಕರೆಕ್ಟ್. ನಾನು ಮೈಸೂರಿಗೆ ಹೋಗ್ತೀನಿ. ಯಾಕೆ? ಒಂದು ಹುಡುಗಿನ ಇಷ್ಟಪಟ್ನಲ್ಲ, ಆ ಹುಡುಗಿ ನನ್ನನ್ನು ಇಷ್ಟಪಡೋರ್ಗೂ ಕಾಯ್ತೀನಿ. ಅವಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂತೀನಿ. ಅವಳು ನನ್ನನ್ನು ಇಷ್ಟಪಟ್ಟಾದ್ಮೇಲೆ ಹೇಳ್ತೀನಿ ನಾನು ಬಹದ್ದೂರ್ ಅಂತ. ಅಲ್ಲಿವರೆಗೂ ಒಬ್ಬ ಸಾಮಾನ್ಯವಾದ ಹುಡುಗನಾಗ ಹೋಗಿ ಅವಳ ಮನ್ಸ್ ಗೆಲ್ತೀನಿ ತಾತ. ನೀವು? ಎಸ್, ಸಾಮಾನ್ಯ ಹುಡುಗನಾಗಿ. ಎಸ್, ಅದು ದುಡ್ಡಿಲ್ದೆ ಒಂದು ಹುಡುಗಿ ಮನಸ್ಸು ಗೆಲ್ತೀರಾ? ರೇ ತಾತ, ಏನ್ ಉಡಾಫೇಲ್ ಹಿಂಗಂತ ಇದ್ದೀರಾ? ಮರ್ತು ಬಿಟ್ರಾ? ನಮ್ಮ ಅಜ್ಜ 7 ರಾಜ್ಯ ದಾಟಿ ನಮ್ಮ ಅಜ್ಜಿನ ಮದ್ವೆ ಆಗಿದ್ದು. ನಿಮ್ ತಲೆಲಿರೋ ಕೂದಲು ಬೆಳ್ಳಗಾಯ್ತು, ಮರುವು ಜಾಸ್ತಿ ಆಗೋಯ್ತು. ಬರ್ರೀರಿ ಲೆಟ್ರ.
ನಮ್ಮ ವಂಶದ ಹೆಸರು. ಇವರೆಲ್ಲ ನಮ್ಮ ಪೂರ್ವಿಕರು. ಇವರೆಲ್ಲರೂ ಬಹದ್ದೂರ್ಗಳೇ. ಪಪ್ಪ ಬಹದ್ದೂರ್ ಅಂದ್ರೆ ಏನು? ಹೇಳ್ತೀನಿ. ಪ್ರಪಂಚದಲ್ಲಿ ಯಾರು ಹುಟ್ಟದಾಗಿಂದ ಸಾಯೋ ತನಕ ಒಳ್ಳೆಯವರಾಗಿ ಬದುಕ್ತಾರೋ ಅವರು ಬಹದ್ದೂರ್. ಯಾರು ಅನ್ಕೊಂಡಿದ್ದನ್ನ ಸಾಧಿಸ್ತಾರೋ ಅವರು ಬಹದ್ದೂರ್. ಯಾರು ಇಷ್ಟಪಟ್ಟಿದ್ದನ್ನ ಎಷ್ಟೇ ಕಷ್ಟ ಬಂದರೂ ಬಲವಂತ ಕಿತ್ಕೊಳ್ದೆ ಪ್ರೀತಿಯಿಂದ ಪಡ್ಕೊಳ್ತಾರೋ ಅವರು ಬಹದ್ದೂರ್. ಯಾರು ಕೊನೆಯವರೆಗೂ ಗೆಲುವಿಗಾಗಿ ಹೋರಾಡ್ತಾರೋ ಅವರು ಬಹದ್ದೂರ್. ಯಾರು ಬೇರೆಯವರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಾಣ್ತಾರೋ ಅವರು ಬಹದ್ದೂರ್. ಅರ್ಥ ಆಯ್ತಾ? ನಾನು ಹಂಗೆ ಬದುಕ್ತೀನಿ ಪಪ್ಪ. ಹಂಗೆ ಬದುಕ್ಬೇಕು ಮಗು, ಹಂಗೆ ಬದುಕ್ಬೇಕು. ಕೂತ್ಕೊಳ್ಳಿ ತಾತ. ಏನಿಲ್ಲ ತಾತ, ನಮ್ಮ ಹುಡುಗಿ ನಾನು ಲವ್ ಮಾಡಲ್ಲ ಅಂದ್ಬಿಟ್ಲು. ನಾನು ಅವತ್ತೇ ಹೇಳಿದೆ, ಒಂದು ಹುಡುಗಿ ಮನಸ್ಸು ಗೆಲ್ಲೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ. ನನ್ನ ಮಾತನ್ನು ಕೇಳಲಿಲ್ಲ ನೀವು. ನಿಮ್ಮ ಅಜ್ಜ 7 ರಾಜ್ಯಗಳನ್ನು ದಾಟ್ಕೊಂಡು ಹೋಗಿ ನಿಮ್ಮ ಅಜ್ಜಿನ ಮದುವೆ ಆಗಿ ಬಂದ್ರಲ್ಲ, ಅದು ಸಾಮಾನ್ಯ ಮನುಷ್ಯನಾಗಿ ಅಲ್ಲ, ದೊಡ್ಡ ರಾಜನಾಗಿ. ಇವತ್ತಿನ ಸಂದರ್ಭದಲ್ಲಿ ಅಂತಸ್ತಿಲ್ಲದೆ ಹೋದರೆ ಒಂದು ಇರುವೆ ಕೂಡ ನಮ್ಮನ್ನು ಇಷ್ಟಪಡೋಲ್ಲ. ಆಗಿದ್ದಾಯ್ತು ಬಿಡಿ. ಈಗಲಾದರೂ ನನ್ನ ಬಿಳಿ ಕೂದಲಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ನನ್ನ ಮಾತನ್ನು ಕೇಳಿ. ನಿಮ್ಮ ಅಂತಸ್ತಿಗೆ ತೂಗುವಂಥ 4 ಸಂಬಂಧಗಳನ್ನು ಹುಡುಕಿಟ್ಟಿದ್ದೀನಿ. ನಾಳೆನೇ ಕರೆಸ್ತೀನಿ. ಅದರಲ್ಲಿ ಯಾರನ್ನಾದರೂ ನೋಡಿ ಮದುವೆ ಆಗಿಬಿಡಿ. ನಮ್ಮ ಹುಡುಗಿ ನನ್ನ ಲವ್ ಮಾಡಲ್ಲ ಅಂದ್ಲು, ಆದ್ರೆ ನಾನು ಲವ್ ಮಾಡ್ತಾ ಇದ್ದೀನಲ್ಲ. ಹಾಗಂದ್ರೆ ಎಲ್ಲ ಗರಮಗವ್ರಲ್ಲಪ್ಪ, ಪ್ಯಾಚ್ ಹಾಕಬೇಕು. ಅಂತೂ ಒಂದು ಫ್ರೆಂಡ್ನ ಮದ್ವೆ ಮಾಡಿ ಬಾವಿಗೆ ತಳ್ಬಿಟ್ರಿ. ಆದ್ರೆ ಮದ್ವೆ ಮಾತ್ರ ಸಾಕತ್ತಾಗಿತ್ತಪ್ಪ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅಲ್ವಾ? ಎಲ್ಲ ಮ್ಯೂಟ್ ಆಗ್ಬಿಟ್ಟವ್ರಲ್ಲಪ್ಪ. ರೀ, ನೆನ್ನೆ ರಾತ್ರಿ ಎಂತ ಕೆಟ್ಟ ಕನ್ಸು ಅಂತೀರಾ? ನಿದ್ದೆನೆ ಬರ್ಲಿಲ್ಲ. ನಾನು ಕುಂತಿದ್ದೀನಿ, ನೀವುಗಳು ನಿಂತಿದ್ದೀರಾ. ಬೈತಾ ಇದ್ದೀನಿ ಸಾಕತ್ತ ಬೈದಾಕ್ಬಿಟ್ಟಿರಿ. ಚಾ, ನಂಗೆ ಬೇಜಾರಾಗೋಯ್ತು. ಹಲೋ ಹಲೋ ಹಲೋ, ತುಂಬಾ ಓವರ್ ಆಯ್ತು. ತಾವೇನ್ ಡ್ರೀಮ್ ಅಲ್ಲಿ ಬೈದಿಲ್ಲ, ಲೈವ್ ಅಲ್ಲಿ ಎಲ್ರು ಮುಂದೆ ನಿಲ್ಸ್ಕೊಂಡು ಮುಖದ್ ತುಂಬಾ ಹೆಂಗ್ ಹೋಗ್ದಿದ್ದೀರಾ ಗೊತ್ತಾ? ಹೌದಾ? ನಾನು ನಿಮ್ಗಳಿಗೆ ಲೈವ್ ಅಲ್ಲೇ ಬೈದ್ನಾ? ಓ ಗಾಡ್, ರಿಯಲಿ ಅನ್ಬಿಲೀವಬಲ್. ಆ ಪೈಲ್ವಾನ್ ಬಡ್ಡಿ ಮಗ ಲೋಟ ಕೊಟ್ಟಾಗ್ಲೇ ಅನ್ಕೊಂಡೆ ಏನೋ ಎಡವಟ್ ಆಯ್ತದೆ ಅಂತ. ಹೋಗ್ಲಿ ಬಿಡಿ, ಸಾರಿ. ಅಂಜು ಅವರೇ, ಬೆಳಿಗ್ಗೆ ನಾಷ್ಟ ಏನ್ ಮಾಡಿದ್ರಿ? ಮಾತಾಡ್ರಿ. ನೀವು ಮಾತಾಡಿದ್ರೆ ಡ್ರೈವರ್ ಬೇಜಾರಾಯ್ತದ, ಕಂಡಕ್ಟರ್ ಲಾಕೋ ಹೊಡಿತದ, ಇವ್ರು ವಾಮಿಟ್ ಆಯ್ತದ, ಅವ್ರಿಗೆ ಲೂಸ್ ಮೋಷನ್ ಆಯ್ತದ, ಅಥವಾ ಬಸ್ ಟೈರ್ ಪಂಚರ್ ಆಗೋಯ್ತದ? ಏನ್ರಿ ಮಾತಾಡೋದು ನಿಮ್ ತಲೆ? ಥ್ಯಾಂಕ್ ಯು. ಬಿಸ್ಲಲ್ವಾ? ರೇ, ಏನ್ರಿ ನೀವು ಮಾತಾಡಿದಕ್ಕೆ ಟೈರೇ ಬಾಯ್ ಬಿಟ್ಬಿಡ್ತು. ಹಲೋ, ಇಟ್ಸ್ ಜಸ್ಟ್ ಕೋಇನ್ಸಿಡೆನ್ಸ್. ನಾನು ಮಾತಾಡಿದ ತಕ್ಷಣ ಪಂಚರ್ ಆಗ್ಬಿಡತ್ತಾ? ಆಗಿಲ್ವಾ? ಪವಾಡ ಬೈರಿ ನಿಮ್ದು. ಆ ಬಾಯ್ ನೋಡಿ ಸಾರ್, ನೀವು ಸೌಂಡ್ ಮಾಡದೆ ಕುಡಿದ್ರೆ ಸತ್ತೈತೀರಾ ಸಾರ್? ರೀ, ನಿಮ್ ಯಾರನ್ನೂ ಹಂಗಸ್ತೆ ಇರೋಕೆ ಆಗಲ್ವಾ? ಯಾಕೆ ನೀವು ಎಲ್ಲಾರನ್ನೂ ಗೋಳ್ ಹುಯ್ಕೋತೀರಾ? ಪಾಪ ಅವ್ರು ನೋಡಿ ಕುಡಿದೆ ಹಂಗೆ ಹೊರಟೋಗ್ಬಿಟ್ಟು. ಬಾಯಿಂದ ಹೇಳಿದಕ್ಕೆ ಹೋದ, ತಂಬಾಯಿಂದ ಹೇಳಿದ್ರೆ ಸತ್ತೇ ಹೋಗ್ಬಿಡ್ತಿದ್ದ. ಕಣ್ಬಿಡು ಅಂಜು. ಅಂಜು ಅಂಜು, ಏನಾಯ್ತು ಅಂಜು? ಅಂಜು ಅಂಜು, ಏನಾಯ್ತು ಅಂಜು? ಕಣ್ಬಿಡು ಅಂಜು. ಅಂಜು ಅಂಜು. ಏಯ್, ನಿಧಾನ.
ನಿಧಾನವಾಗಿ ಕಣ್ಬಿಟ್ಟು ನೋಡು. ಇದು ನಿನಗೆ ಪುನರ್ಜನ್ಮ ಇದ್ದ ಹಾಗೆ. ನೋಡು, ಅಲ್ಲಿ ದೇವ್ರ ಫೋಟೋ ಇದೆ, ಮೊದಲು ಅದನ್ನ ನೋಡು. ಹಾಗೆ ಅಲ್ಲಿ ನಿಂತಿದ್ದಾನಲ್ಲ ಆ ಹುಡುಗನ್ ನೋಡು. ಯಾರದು? ಫ್ರೆಂಡಾ? ನಿನ್ನೆ ಅವ್ನ್ ಕಾರಿಡಾರ್ ಅಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಿದ್ ನೋಡಿ ನಿನ್ ಗಂಡ ಇರ್ಬೋದು ಅನ್ಕೊಂಡೆ. ಆಮೇಲೆ ನಿನ್ ಕತ್ತಲ್ ತಾಳಿ ಇರ್ಲಿಲ್ವಲ್ಲ, ಲವರ್ ಇರ್ಬೋದು ಅನ್ಕೊಂಡೆ. ಐ ಆಮ್ ಸಾರಿ, ಐ ವಾಸ್ ರಾಂಗ್. ನಿನ್ನೆ ಅವ್ನು ನಿನ್ನ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿ ಫೋನ್ ಆದ್ರೂ ಮಾಡಿ ಸರ್. ನಾನಿಲ್ಲ ಅಂತ ಗೊತ್ತಾಗಿ ನನ್ ಮನೆ ತನಕ ಹುಡ್ಕೊಂಬಂದು ಮತ್ತೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಬಂದು ಅರ್ಜೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ಓ ನೆಗೆಟಿವ್ ಬ್ಲಡ್ ಇದೆಯಾ? ಇಲ್ಲ ಡಾಕ್ಟರ್. ಆಮೇಲೆ ಹಾವೇರಿ ತನಕ ಹೋಗಿ ಬ್ಲಡ್ ತಗೊಂಬಂದು ಬಾಬಾ ಇಷ್ಟೆಲ್ಲ ಕೆಲಸ ಸರಿಯಾದ ಟೈಮ್ಗೆ ಆಗಿಲ್ಲ ಅಂದಿದ್ರೆ ಐ ಆಮ್ ನಾಟ್ ಟೂ ಶ್ಯೂರ್ ನಿನ್ನನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿರೋದು. ಹೇಯ್, ಡೋಂಟ್ ವರಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೌ. ನಾನು ಹೇಳಿರೋ ಮೆಡಿಕೇಶನ್ಸ್ ಎಲ್ಲ ಸರಿಯಾಗಿ ತಗೋ. ಇನ್ 2 weeks ಅಲ್ಲಿ ಯುಲ್ ಬಿ ಫೈನ್. ಪಾಪ ನಿನ್ನ ಕಷ್ಟಪಟ್ಟು ಉಳಿಸ್ಕೊಂಡಿದ್ದಾನೆ. ಮೊದಲು ಅವನ್ನ ಕರೆದು ಥ್ಯಾಂಕ್ಸ್ ಹೇಳು. ನನ್ನ ಅನ್ಬೋದಲ್ಲಿ ಒಂದು ಮಾತು ಹೇಳ್ತೀನಿ ಅಂಜಲಿ. ನಮ್ಮ ಲೈಫ್ನಲ್ಲಿ ನಮ್ಮನ್ನು ಕೇರ್ ಮಾಡೋರ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಒಂದ್ಸಲ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ರೆ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ. ಯಾಕಿಂಗ್ ಮಾಡ್ದೆ? ನನಗೆ ಯಾಕೆ ಪರಿಸ್ಥಿತಿಗೆ ತಂದೆ? ಪ್ರಪಂಚದಲ್ಲಿ ಅಷ್ಟೊಂದು ಹುಡುಗಿರಿದ್ರು, ನನ್ನನ್ನೇ ಯಾಕೆ ಇಷ್ಟಪಟ್ಟೆ? ನಾನು ಹೇಳಿದ್ದೆ ತಾನೇ ನಾನು ಹಿಂದೆ ಬರಬೇಡ ಅಂತ. ಮತ್ತೆ ಯಾಕೆ ಬಂದೆ? ನಾನು ಲವ್ ಮಾಡಲ್ಲ ಅಂದ್ರೂ ನನ್ನನ್ನ ಯಾಕೆ ಲವ್ ಮಾಡ್ತಿದ್ಯಾ ಹೇಳು? ನಾನು ಯಾಕೆ ಉಳಿಸ್ಕೊಂಡೆ ಹೇಳು? ಅಲ್ಲ ಅಂಜು, ನನ್ನಿಂದ ಮುಚ್ಚಿಟ್ಕೊಳಕ್ ಆಗಲ್ಲ. ನನಗೆ ನಾಟಕ ಮಾಡಿ ಬದುಕಕ್ ಬರಲ್ಲ. ಐ ಲವ್ ಯು ಅಂತ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ನೆನೆ ಬಿಟ್ಟು ನಂಗೆ ಬದುಕಕ್ ಆಗಲ್ಲ ಅಶು, ಆಗಲ್ಲ. ಪ್ಲೀಸ್ ನನ್ನ ಬಿಟ್ಟು ಕೊಡ್ಬೇಡ. ಬೆಂಗಳೂರಿನಲ್ಲಿ ನಂದು ತುಂಬಾ ದೊಡ್ಡ ಹೆಸರು ಸರ್. ನನ್ನ ತಮ್ಮ ಅಂದ್ರೆ ನನಗೆ ತುಂಬಾ ಪ್ರಾಣ ಸರ್. ಅವನಿಗೋಸ್ಕರ ಏನಾದ್ರೂ ಮಾಡ್ತಿದ್ದೆ. ಆದ್ರೆ ಒಂದು ದಿನ ಒಂದು ಹುಡುಗ ನನ್ನ ತಮ್ಮನ್ನ ಸರಿಯಾಗಿ ಹೊಡೆದ್ಬಿಟ್ಟ ಸರ್. 5 ತಿಂಗಳು ಸರ್ ಕೋಮಾಲಿದ್ದ ನನ್ನ ತಮ್ಮ. 5 ತಿಂಗಳು ಹುಡುಕ್ದೆ ಸರ್. ನನ್ನ ಮಗ ಎಲ್ಲಾದ್ರೂ ಒಂದು ಕಡೆ ಸಿಗ್ತಾನಂತ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಸಿಗ್ತಾ ಸರ್ ಒಂದು ದಿನ. ಅಣ್ಣ, ಆವತ್ತೇ ಅವನ ಎತ್ ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅಶು, ನಿನ್ನೆ ರಾತ್ರಿ ಯಾಕೆ ಫೋನ್ ಎತ್ತಲಿಲ್ಲ? ಅಶು ಅಪ್ಪ ಬಂದಿದ್ರು, ಮದ್ವೆ ಅಂತೆ, ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಹುಡುಗನ ಹೆಸರು ಶರತ್ ಅಂತ. ನಿಮ್ಮ ತಂದೆ ಓನರ್ ಮಗ, ಸೈಂಟಿಸ್ಟ್. 15 ದಿವಸ ಆದ್ಮೇಲೆ ಫಾರಿನ್ಗೆ ಹೋಗ್ತಾರೆ. ಸೊ ಇನ್ನು 10 ದಿವಸಕ್ಕೆ ನಿನ್ನ ಮದುವೆ. ಅದು ಸರಿ, ನೀನು ಯಾಕೆ ನನಗೆ ಮೊದಲೇ ಏನೋ ಹೇಳಿರಲಿಲ್ಲ ನಿನ್ನ ಲೈಫಲ್ಲಿ ನಿಂಗೆ ಇನ್ನೊಬ್ಬ ದೊಡ್ಡ ಪ್ರೇಮಿ ಇದ್ದಾನೆ ಅಂತ? ಪ್ರಮಾಣ ಮಾಡಿ ಹೇಳ್ತೀನಿ ಅಶು, ಲೈಫಲ್ಲಿ ನನ್ನ ಬಿಟ್ಟು ಇನ್ಯಾರನ್ನೂ ಲವ್ ಮಾಡಿಲ್ಲ. ಸರಿ ಬಿಡು, ಅದಕ್ಕೆ ಯಾಕೆ ಮುಖ ಹಂಗ್ ಮಾಡ್ಕೊಂತೀಯಾ? ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವನನ್ನ ಮದ್ವೆ ಆಗ್ಬೇಕು ಅಂತಿದ್ಯಾ, ನನ್ನನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ಓಡೋಗ್ ಮದ್ವೆ ಆಗೋಣ ಅಂದ್ರೆ ನಾನ್ ರೆಡಿಯಪ್ಪ. ನೀನ್ ಯಾವ ದೇವಸ್ಥಾನದಲ್ಲಿ ಹೇಳ್ತೀಯೋ ಅಲ್ಲೇ ತಾಳಿ ಕಟ್ತೀನಿ. ಇವತ್ತು ಯಾಕೋ ಸಿಕ್ಕಾಬಡೆ ಬೇಜಾರಾಗ್ತಿದೆ ಕಣೆ. ಯಾವ್ದಾದ್ರು ಸಿನಿಮಾಗೆ ಹೋಗೋಣ? ಬೇಡ ಬೇಡ, ಬೋರು. ಸರಿ, ನಿಂಗೆ ನಾನೇ ಒಂದು ಕತೆ ಹೇಳ್ತೀನಿ ಕೇಳು, ಆಮೇಲೆ ಡಿಸೈಡ್ ಆಗೋಣ ಎಲ್ಲಿ ಮದ್ವೆ ಆಗೋದು ಅಂತ. ಕತೆ ಒಂದೂರಲ್ಲಿ ಒಬ್ಬ ರಾಜ, ಅವನಿಗೊಬ್ಳು ರಾಣಿ.
ಅವರಿಬ್ರಿಗೂ 2 ಪುಟ್ಟ ಮುದ್ದು ರಾಜ್ಕುಮಾರಿಯರು ತುಂಬ ಚೆನ್ನಾಗಿದ್ರು. ಅದು ಯಾರು ಕಂಡ್ಬಿತ್ತೇನೋ ಗೊತ್ತಿಲ್ಲ, ಒಂದಿನ ಇದ್ದಕ್ಕಿದ್ದಂಗೆ ಆ ರಾಣಿ ಹುಷಾರು ತಪ್ಪಿದ್ಲು. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಆ ರಾಣಿಗೆ ಕ್ಯಾನ್ಸರ್ ಅಂತ. ನೋಡ್ತಿದ್ದಂಗೆ ಆ ರಾಣಿ ಆ ರಾಜನ ಕಣ್ಮುಂದನೇ ಪ್ರಾಣ ಬಿಟ್ಲು. ಅವತ್ತಿನ ದಿನ ಆ ರಾಜ ಲೈಫಲ್ಲಿ ಫಸ್ಟ್ ಟೈಮ್ ಸತ್ತೋದ. ಆದರೆ 2 ಪುಟ್ಟ ರಾಜ್ಕುಮಾರಿಯರಿಗೋಸ್ಕರ ಮತ್ತೆ ಬದುಕ್ದ. ತುಂಬ ಚೆನ್ನಾಗಿ ಸಾಕ್ದ. ದೊಡ್ಡ ರಾಜ್ಕುಮಾರಿ ವಯಸ್ಸಿಗೆ ಬಂದ್ಲು. ಅವಳ ಹಿಂದೆ ಒಬ್ಬ ಹುಡುಗ ಓಡಾಡಕ್ಕೆ ಶುರು ಆದ. ಅದನ್ನೇ ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ಅವನ ಜೊತೆ ಓಡಾಗ ಮದುವೆ ಆದ್ಲು. ಮದುವೆ ಆಗಿ ಮಾರನೇ ದಿನನೇ ತಿಳಿತು ನಾನು ಮೋಸ ಹೋಗಿದ್ದೀನಿ ಅಂತ. ಅಯ್ಯೋಯ್ಯೋ, ಅಷ್ಟು ಪ್ರೀತಿಯಿಂದ ಸಾಕಿದ ಅಪ್ಪನ ಪ್ರೀತಿಗೆ ಮೋಸ ಮಾಡಿದೇನೋ ಗಿಲ್ಟಲ್ಲೇ ವಿಷ ಕುಡಿದ್ಲು. ಅವಳು ಆ ರಾಜನ ಕಣ್ಮುಂದೆನೇ ಪ್ರಾಣ ಬಿಟ್ಲು. ಅವತ್ತು ರಾಜ ಲೈಫಲ್ಲಿ 2ನೇ ಸರಿ ಸತ್ತೋದ. ಈಗ ರಾಜನ್ಗೆ ಅಂತ ಉಳಿದಿರೋದು ಆ ಪುಟ್ಟ ರಾಜ್ಕುಮಾರಿ ಒಬ್ಳೆ. ಅವಳಿಗೋಸ್ಕರ ಮತ್ತೆ ಬದುಕ್ದ. ಅವಳನ್ನ ತುಂಬ ಜೋಪಾನವಾಗಿ ಸಾಕ್ದ. ತುಂಬ ಅಂದರೆ ತುಂಬ ಜೋಪಾನವಾಗಿ ಸಾಕ್ದ. ಈಗ ಆ ಪುಟ್ಟ ರಾಜ್ಕುಮಾರಿನೂ ಅವ್ರ ಅಕ್ಕನ ಥರನೇ ಒಬ್ಬ ಹುಡುಗನ ಇಷ್ಟಪಡ್ತಾವಳೆ. ಅವಳು ಓಡೋಗಿ ಮದುವೆ ಆಗ್ತಾಳೆ. ಇದನ್ನ ಕೇಳ್ತಿದ್ದಂಗೆ ಆ ರಾಜ ಎದೆ ಹೊಡ್ಕೊಂಡು ಸತ್ತೋಗ್ತಾನೆ. ಆದ್ರೆ ಇನ್ಯಾವತ್ತು ಆ ರಾಜ ಮತ್ತೆ ಬದುಕೋದೇ ಇಲ್ಲ. ಯಾಕೇಳು? ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಅವನಿಗೆ ಅಂತ ಇನ್ಯಾರು ಉಳಿದಿಲ್ಲ, ಸತ್ತೋಗ್ತಾನೆ ಅಷ್ಟೇ. ಕತೆ ಮುಗೀತು. ಇವಾಗ ಹೇಳು, ನಿನ್ನ ಲೈಫಲ್ಲಿ ನನಗಿಂತ ನಿನ್ನನ್ನು ತುಂಬ ಪ್ರೀತಿ ಮಾಡೋ ವ್ಯಕ್ತಿ ಇನ್ನೊಬ್ಬ ಇದ್ದಾನೆ ಅಂತ ಮೊದಲೇ ಯಾಕೆ ನೀ ನಂಗೆ ಹೇಳಿಲ್ಲ ಅಂಜು? ನಿಮ್ಮ ಅಪ್ಪನ ಪ್ರೀತಿ ಮುಂದೆ ನನ್ನ ಪ್ರೀತಿ ತುಂಬ ಚಿಕ್ಕದು ಅನ್ನಿಸ್ತಿದೆ ಕಣ. ಸಾರ್, ನಿಮ್ಮ ಕಾಲು ಹಿಡಿದು ಬೇಡ್ಕೊಂತೀನಿ, ನಿಮ್ಮ ಮಗಳು ನಾನು ಕೊಟ್ಬಿಡಿ ಸರ್, ರಾಣಿ ಥರ ನೋಡ್ಕೊತೀನಿ ಅಂತ ಕೇಳೋಣ ಅನ್ಕೊಂಡ್ರೆ ನಿಮ್ಮ ಅಪ್ಪ ಬೇರೆಯವ್ರಿಗೆ ಮಾತು ಕೊಟ್ಟಿದ್ದಾರೆ. ಇನ್ನು ತನ್ನ ಮಗಳು ಬೇರೆ ಹುಡುಗನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರಂತೂ ಆ ಪುಟ್ಟ ಹೃದಯ ಜೀವಂತವಾಗಿರತ್ತೆ ಅನ್ನೋ ನಂಬಿಕೆ ನಂಗಿಲ್ಲ ಕಣೆ. ನನ್ನ ಮಗಳು ನೀನು ಕೊಡೋದಿಲ್ಲ ಯಾ, ಅದು ಹೆಂಗ್ ಮದುವೆ ಆಗ್ತೀಯ ನಾನು ನೋಡ್ತೀನಿ ಅಂತ ಏನಾದರೂ ಚಾಲೆಂಜ್ ಮಾಡಿದ್ರೆ ತೊಡ್ಡೆ ತಟ್ಕೊಂಡು ನಿನ್ನೆ ತಗೊಂಡೋಯ್ತಿದ್ದೆ. ಆಗ್ತಿಲ್ಲ ಕಣೆ. ನಿಮ್ಮ ಅಪ್ಪನ ಸಮಾಧಿ ಮೇಲೆ ನನ್ನ ಪ್ರೀತಿ ಅರಮನೆ ಕಟ್ಕೊಳ್ಳೋ ಶಕ್ತಿ ನಂಗಿಲ್ಲ ಅಂಜು. ಇಲ್ಲ ಕಣೆ. ನಿಮ್ಮಪ್ಪ ನೀನು 20 ವರ್ಷ ಕಷ್ಟಪಟ್ಟು ಸಾಕಿದಾರಲ್ಲ, ನಿಮ್ಮಪ್ಪನಿಗೋಸ್ಕರ ಒಂದು 20 ವರ್ಷ ಒಳ್ಳೆ ಮಗಳಾಗಿ ಬದುಕ್ಬಿಡೆ ಸಾಕು. ದಯವಿಟ್ಟು ನಿಮ್ಮ ತಂದೆ ತೋರಿಸಿದ ಹುಡುಗನ್ನೇ ಮದುವೆ ಆಗೋ ಅಂಜು, ಪ್ಲೀಸ್ ಕಣೆ. ಏನಪ್ಪ, ನಾನು ನಿಂದೆ ಇಷ್ಟು ಅಲ್ದು ಪ್ರೀತಿ ಮಾಡಿದ ಹುಡುಗ ನಾನು ಇಷ್ಟು ಈಸಿಯಾಗಿ ಬಿಟ್ಟು ಹೋಗ್ತಿದ್ದೇನೆ ಅಂತೆಲ್ಲ ಫೀಲ್ ಮಾಡಕ್ ಹೋಗ್ಬೇಡ. ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡು. ಅಪ್ಪ ಅಮ್ಮನ್ ಮಾತ್ರ ದೇವ್ರಂದಿರೋದು, ಆದ್ರೆ ಲವ್ವರ್ಸ್ ಯಾರು ದೇವ್ರಂದಿಲ್ವೇ? ಆಕ್ಚುಲಿ ಅವತ್ತು ನಿನ್ ದೇವಸ್ಥಾನದಲ್ಲಿ ಹೇಳಿದ್ದೆ ಕರೆಕ್ಟು. ನಮ್ಗೆ ಲವ್ ಗಿವೆಲ್ಲ ಆಗ್ಬರಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ. ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂಜು. ಎಲ್ಲ ಒಳ್ಳೇದಾಗ್ಲಿ. ಯಾವತ್ತೋ ಒಂದಿನ ಲೈಫ್ ಲಾಂಗ್ ಬೆಸ್ಟ್ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ದೆ. ಯಾವುದೋ ದೇವ್ರು ಕೇಳಿಸ್ಕೊಂಡು ಕರೆಕ್ಟಾಗಿ ಅಸ್ತೋ ಅಂದವನೇ. ಹಂಗೆ ಆಗೋಯ್ತು. ಇನ್ನು ಮುಂದೆ ನಿಂಗೆ ಒಳ್ಳೆ ಫ್ರೆಂಡಾಗೇ ಇರ್ತೀನಿ ಅಂಜು. ಆ್ಯಸ್ ಅ ಫ್ರೆಂಡ್ ಒಂದೇ ಒಂದ್ಸಲ ಹಗ್ ಮಾಡೆ ಪ್ಲೀಸ್ ಕಣೆ, ಪ್ಲೀಸ್ ಅಂಜು. ಎಷ್ಟು ಅಳ್ಬೇಕು ಅನ್ಸತ್ತೋ ಇಲ್ಲೇ ಹತ್ಬಿಡು. ಯಾವತ್ತೂ ನೀನು ನೆನ್ಸ್ಕೊಂಡು ಅಳ್ಬಾರ್ದು, ಆಯ್ತಾ? ಮನೆಗೆ ಹೋಗು, ಪಾಪ ಕಾಯ್ತಾ ಇರ್ತಾರೆ, ಟೈಮ್ ಆಯ್ತು. ಇವತ್ತಿನ ದಿನ ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಸರ್. ಎಲ್ಲ ಸ್ವಾರ್ಥಿಗಳು.
ಆ ಹುಡುಗ ತುಂಬಾ ಗ್ರೇಟ್ ಅನ್ಸ್ಬಿಟ್ಟ ಸರ್. ಅವನ್ ಮಾತು ಕೇಳಿದ ಮೇಲೆ ಅಷ್ಟು ಒಳ್ಳೆ ಹುಡುಗ ನನ್ನ ತಮ್ಮನ್ನ ಸುಮ್ಮನೆ ಹುಡ್ದಿರಲ್ಲ, ನನ್ನ ತಮ್ಮಂದೇ ಏನೋ ತಪ್ಪಿರುತ್ತೆ ಅನಿಸ್ತು. ಫಸ್ಟ್ ಟೈಮ್ ಸರ್ ಫಸ್ಟ್ ಟೈಮ್ ಸರ್ ನನ್ನ ತಮ್ಮ ನನ್ನ ಕೆಟ್ಟವನ್ ಅನ್ಸ್ಬಿಟ್ಟ ಸರ್. ಬೇಸಿಕಲಿ ನಾನು ನನ್ನ ತಮ್ಮನ್ಕಿಂತ ತುಂಬಾ ಕೆಟ್ಟವನ್ ಸರ್. ಒಳ್ಳೆ ಕೆಲಸ ಮಾಡಿರೋದು ತುಂಬಾ ಕಡಿಮೆ, ಅದರಲ್ಲಿ ಇದು ಒಂದು ಅನ್ಕೋತೀನಿ. ಯಾಕೋ ಹೇಳ್ಬೇಕನ್ಸ್ತು ಸರ್, ಹೇಳ್ದೆ. ಯಾಕಯ್ಯ ಹೀಗೆ ಮಾಡಿದೆ? ಯಾಕೆ ನನ್ನ ಮಗಳ ಜೀವನದಲ್ಲಿ ಬಂದೆ? ನಿಮ್ಗೊಂದು ಕತೆ ಹೇಳ್ತೀನಿ ಕೇಳು. ಒಂದು ಊರಿನಲ್ಲಿ ಒಬ್ಬ ರಾಜಕುಮಾರಿನ ತುಂಬಾ ಇಷ್ಟಪಟ್ಟಿದ್ದ. ಆದ್ರೆ ಅವಳ ಅಪ್ಪನಿಗೋಸ್ಕರ ಅವಳನ್ನ ಬಿಟ್ಕೊಟ್ಟು ಬಿಟ್ಟ. ಅಲ್ಲಿ ಕತೆ ಮುಗೀತು. ಈಗ ಹೇಳು, ರಾಜಕುಮಾರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ಬೇಕಾಗಿತ್ತು. ಅವ್ರ ಅಪ್ಪನ ತರ ಯಾಕೆ ಯೋಚನೆ ಮಾಡ್ದ? ಅವ್ರ ಅಪ್ಪನಿಗೂ ರಾಜಕುಮಾರ್ ತರ ಯೋಚನೆ ಮಾಡೋದು ಬರುತ್ತೆ. ಹೆಣ್ಣು ಮಕ್ಕಳನ್ನ ತಂದೆ ತಾಯಿ ಪ್ರೀತಿಯಿಂದ ಅಕ್ಕರಿಂದ ಸಾಕಿ ಸಲಹಿ ದೊಡ್ಡವ್ರನ್ನ ಮಾಡಿರ್ತಾರೆ. ದೊಡ್ಡವರಾದ ಮೇಲೆ ಪ್ರೀತಿ ಪ್ರೇಮ ಅಂತ ಯಾವನ ಬಂದು ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ಅವ್ರ ನೆನಪಲ್ಲೇ ಅಪ್ಪ ಅಮ್ಮ ಕೊರಗಿ ಸಾಯ್ತಾರೆ. ಆದ್ರೆ ನೀನು ಆ ಕೆಲಸ ಮಾಡ್ಲಿಲ್ಲ ಕಣಯ್ಯ, ಆ ಕೆಲಸ ಮಾಡ್ಲಿಲ್ಲ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನು ನಿಂತರ ಯೋಚನೆ ಮಾಡಿಬಿಟ್ರೆ ಹೆಣ್ಣು ಹೆತ್ತೋರು ಯಾವತ್ತಿಗೂ ಕಣ್ಣೀರು ಹಾಕೋದಿಲ್ಲ ಕಣಯ್ಯ. ನೀನು ನನಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಕಣಪ್ಪ, ತುಂಬಾ ಇಷ್ಟ ಆದೆ. ನನ್ನ ಮಗಳನ್ನ ಇಷ್ಟಪಟ್ಟಿದ್ರಲ್ಲಿ ತಪ್ಪೇನಿಲ್ಲ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳನ್ನ ಮದುವೆ ಮಾಡ್ಕೋತೀಯಪ್ಪ? ಇಲ್ಲ ಅನ್ಬೇಡ. ಸರ್ ಒಂದು ನಿಮಿಷ ಸರ್. ರೀ, ನಿಮಗ್ ಬುದ್ಧಿ ಕಲ್ಸಿದ್ ಬುದ್ಧಿವಂತ ಯಾರ್ರೀ? ಈಗ ಮಳೆಯಲ್ಲಿ ನಿಂತಿದ್ದೀರಲ್ಲ, ನಾಳೆ ದಿನ ಜ್ವರಾಗಿರೋ ಬಂದು ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ ತಂದೆ ಗತಿ ಏನಾಗ್ಬೇಡ, ನನ್ ಗತಿ ಏನಾಗ್ಬೇಡ, ನಮ್ಮಿಬ್ರಿಗೂ ಹುಟ್ಟ ಮಕ್ಳ ಗತಿ ಏನಾಗ್ಬೇಡ. I love you, Ashu. ನನ್ನ ಹೆಸರು ಅಶೋಕ್ ಅಲ್ಲ, ಅಶೋಕ್ ರಾಜ್ ಬಹದ್ದೂರ್. ಯಾರಾದ್ರೆ ನನ್ಗೇನು? ಯಾರಾದರೂ ಪ್ರೀತಿ ಮಾಡಿದ್ರೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಮದುವೆ ಆಗಿ. ಲೈಫ್ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಮದುವೆ ಮಾಡಿ. ಅವ್ರ ಲೈಫು ಚೆನ್ನಾಗಿರುತ್ತೆ. ಪ್ರತಿ ಸಂಸಾರ ಚೆನ್ನಾಗಿದ್ರೆ ಪ್ರಪಂಚನೇ ಲವ್ಲಿಯಾಗಿರುತ್ತೆ ಕಣ್ರಿ.